ನಾವೀಗ ಮಣಿ ಬಾಂಡದ ಹತ್ತಿರ ಹೋಗ್ತಾ ಇದ್ದೇವೆ. ಚಿಕ್ಕು ತಾತ 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 ಬೇಜಲ್ ಚಿಕ್ಕಿ. ನಾವು ವಾಪಸ್ ಮನೆಗೆ ಹೊರಟಿದ್ವಿ. ಆಗ ಹೇಳಿದ್ರು ಟ್ರೈನ್ ಬರ್ತಾ ಉಂಟು ಅಂತ. ತಿರ್ಗಾ ಓಡಿ ಬಂದ್ವಿ ಎಲ್ಲರೂ ವಾಪಸ್. ಇಷ್ಟು ದೂರ ಬಂದು ಅನ್ನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದಾರೆ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿದ್ದಾರೆ ಅಂದ್ಕೊಳ್ತೇನೆ. ಸೊ ಇವತ್ತು ನಾನು ಮತ್ತು ಗುಂಡು ಹಾಗೆ ಅನ್ನು ಗಣಿಭಾವ ಸೇರಿಕೊಂಡು ಒಂದು ಕಡೆ ಹೋಗ್ತಾ ಇದ್ದೀವಿ. ಸೊ ಅದು ಒಂದು ರೈಲ್ವೆ ಟ್ರ್ಯಾಕ್, ಲೈಕ್ ಅಲ್ಲಿ ಸುರಂಗ ಎಲ್ಲ ಉಂಟು. ಸೊ ಅಲ್ಲಿಗೆ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ನಮ್ಮ ಮನೆಯಿಂದ ಸ್ವಲ್ಪ ದೂರ ಇದೆ ಹೋಗಲಿಕ್ಕೆ. ಸುಬ್ರಹ್ಮಣ್ಯ ಟು ಸಕಲೇಶ್ಪುರ ರಸ್ತೆಯಲ್ಲಿ ಇರುವಂಥದ್ದು. ಸೊ ಅಲ್ಲಿಗೆ ಹೋಗ್ತಾ ಇದ್ದೇವೆ. ನೋಡಿ, ನಾನು ಹೊರಟು ರೆಡಿಯಾಗಿ ಆಯಿತು. ಅವರೆಲ್ಲ ಆಲ್ರೆಡಿ ಹೋಗಿ ಆಗಿದೆ, ನಾನು ಹೊರಡಬೇಕೀಗ. ಸೊ ಚಿಂಕಿಯನ್ನು ನೋಡಿ ಬೇಜಾರದಲ್ಲಿ ಗೊತ್ತಿದ್ದಾನೆ ನಾನು ಹೊರಟೋಗ್ತಾ ಇದ್ದೇನೆ ಅಂತ. ಚಿಂಕು ತಾತ 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 ಬೇಜಲ್ ಚಿಕ್ಕಿ ಅನ್ನಿ ಹಾಯ್. ನಾವೀಗ ಮಣಿ ಬಾಂಡದ ಹತ್ತಿರ ಹೋಗ್ತಾ ಇದ್ದೇವೆ. ನಾವು ಕೆಂಜಾಳದಲ್ಲಿ ಒಂದು ಶಾಪ್ ಹತ್ರ ನಿಲ್ಲಿಸಿದ್ದೇವೆ. ಇಲ್ಲಿ ಗಣೇಶ ಬಾವ ಜ್ಯೂಸ್ ತರಲಿಕ್ಕೆ ಹೋಗಿದ್ದಾರೆ ಶಾಪಿಗೆ. ಸೊ ಕುರ್ಕುರೆ ಲೇಸ್ ಎಲ್ಲ ಪರ್ಚೇಸ್ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಇವಳು ಇಲ್ಲಿಂದ ಸಜೆಷನ್ ಕೊಡ್ತಾ ಇದ್ದಾಳೆ ಏನೇನು ಬೇಕು ಅಂತ. ರಸ್ತೆಯಲ್ಲಿ ಹೀಗೆ ಹೋಗ್ತಾ ಇರುವಾಗ ಒಂದು ಉಡ ಕಾಣಿಸ್ಲಿಕ್ಕೆ ಸಿಕ್ಕಿತು ನೋಡಿ. ಇಲ್ಲಿ ಉಂಟು, ಕಾಣ್ತಾ ಉಂಟು ನೋಡಿ. ಇಲ್ಲಿ ರೋಡ್ ಬ್ಲಾಕ್ ಆಗಿದೆ, ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೇವೆ. ನನ್ನ ಹೆಂಡತಿ ಆನೆ ಎಲ್ಲದ್ದು ನೋಡಿ ಹೆದರಿಲ್ಲ. ಬಚಾವ್ ಬಚಾವ್ ಹೇಳಿ ಅನ್ನಿ. ನಾವು ನೋಡಿ ಇವಾಗ ರೈಲ್ವೆ ಬ್ರಿಡ್ಜಿನ ಮೇಲೆ ಬಂದಿದ್ದೇವೆ. ಸೊ ಆ್ಯಕ್ಚುಲಿ ಇದು ತುಂಬ ದೂರ ಉಂಟು, ವಾಕಿಂಗಲ್ಲಿ ನಡ್ಕೊಂಬಂದದ್ದು. ಮಿಡಲಲ್ಲಿ ಒಂದು ಕಡೆ ಆನೆ ಲದ್ದಿ ಸಿಕ್ಕಿತ್ತು, ಅದನ್ನು ನೋಡಿ ಭಯಪಟ್ಟಾಯಿತು. ಸೊ ಇವಾಗ ಬಂದು ತಲುಪಿದ್ದೇವೆ. ನಮ್ಮದು ಡ್ರೀಮ್ ಇದ್ದದ್ದು ಅಲ್ಲಿ ಹೋಗಿ ಫೋಟೋ ತೆಗಿಬೇಕು ಅಂತ. ನೋಡು ಆಗ್ತದ ಅಂತ ಟ್ರೈ ಮಾಡ್ತೇವೆ. ಮತ್ತು ಫೈನಲ್ ಚಾಲೆಂಜ್ ಅಲ್ಲಿ ಹೋಗಿ ಫೋಟೋ ತೆಗೆಯುವಂಥದ್ದು. ಸೊ ತುಂಬ ದಿನದಿಂದ ಡ್ರೀಮ್ ಇತ್ತು ಈ ಥರದೊಂದು ಪ್ಲೇಸಲ್ಲಿ ಬಂದು ಫೋಟೋ ತೆಗಿಬೇಕು ಅಂತ. ಈ ವಿಡಿಯೋನ ನನ್ನ ಅಕ್ಕಂದಿರೆಲ್ಲ ನೋಡ್ತಿರಲ್ಲ, ನೋಡಿ ಆಯ್ತು. ಅಲ್ಲಿ ಏನು ಸರ್ಕಸ್ ಮಾಡ್ತಾ ಇದ್ದಾಳೆ ಅವಳು ಅಂತ ನೋಡಿ. ಅಲ್ಲಿ ನೋಡಿ, ಅಲ್ಲಿ ಹಬ್ಬ ತರಗಡ್ತಿರೋದು ಮಧ್ಯದಲ್ಲಿ ನಿಂತು. ನಾವಿಲ್ಲಿ ವ್ಯೂ ಪಾಯಿಂಟ್ ನೋಡ್ಲಿಕ್ಕೆ ಬಂದಿದ್ವಲ್ಲ, ಈ ಊರಿನ ಚೈಲ್ಡ್ ಗ್ಯಾಂಗ್ ಬಂದಿದೆ ನೋಡಿ. ಸೊ ಇವರೊಬ್ಬರು ಅಣ್ಣ ಬಂದಿದ್ದಾರೆ, ಈ ಊರಿನವರೇ ಅಂತ. ಇವರು ಮಕ್ಕಳನ್ನು ಕರ್ಕೊಂಡ್ಬಂದಿದ್ದಾರೆ. ಮತ್ತು ಇನ್ಯಾರು 2-3 ಜನ ಬಂದಿದ್ರಲ್ಲ, ಹೋಗ್ತಾ ಇದ್ದಾರೆ ನೋಡಿ. ನಾವು ವಾಪಸ್ ಮನೆಗೆ ಹೊರಟಿದ್ವಿ. ಆಗ ಹೇಳಿದರು ಟ್ರೈನ್ ಬರ್ತಾ ಉಂಟು ಅಂತ. ತಿರ್ಗಾ ಓಡಿ ಬಂದ್ವಿ ಎಲ್ಲರೂ ವಾಪಸ್.
ಇಷ್ಟು ದೂರ ಬಂದು ಒಂದು ವಿಡಿಯೋ ತೆಗೆದಿದ್ರೆ. ಸರಿ ಸರಿ. ಇಟ್ಟಿದ್ದೇನೆ. ಸೊ ಇಲ್ಲಿಂದ ಚಿಕ್ಕಮ್ಮನ ಮನೆಗೆ ಹೋಗ್ಲಿಕ್ಕೆ ಉಂಟು. ಅಲ್ಲಿಂದ ಮತ್ತೆ ನಾಳೆ ನಮ್ಮ ಮನೆಗೆ ಹೋಗೋದು. ನನಗೆ ರೀಚ್ ಆಗಿ ಆಯಿತು. ಗುಂಡು ನನ್ನ ತಂದು ಇಲ್ಲಿ ಬಿಟ್ಟಿದ್ದಾರೆ ನೋಡಿ. ಗುಂಡು ಅಲ್ಲಿ ಚಿಕ್ಕಮ್ಮನ ಮನೆಗೆ ಹೋಗಲಿಕ್ಕೆ ಬಸ್ ಬಂತು. ಸೊ ಈಗ ಬಸ್ ಹತ್ತಿ ಹೋಗ್ತಾ ಇದ್ದೇನೆ. ನಾನಿವತ್ತು ಸಂಜೆ ರಾತ್ರಿ ಚಿಕ್ಕಮ್ಮನ ಮನೆಗೆ ಬಂದು ರೀಚ್ ಆಗಿದ್ದೇನೆ. ಈಗ ಫ್ರೆಶ್ ಅಪ್ ಎಲ್ಲ ಆಗಿ ರಾತ್ರಿ ಊಟಕ್ಕೆ ಕೂತಿದ್ದೇನೆ. ಸೊ ಇವತ್ತೇನು ಸ್ಪೆಷಲ್ ಮಾಡಿದ್ದಾರೆ ನಾನು ತೋರಿಸ್ತೇನೆ. ತೊಂಡೆಕಾಯಿದು ಪಲ್ಯ ಮಾಡಿದ್ದಾಳೆ, ಇಲ್ಲಿ ಟೊಮೆಟೊ ಸಾರು, ಹಾಗೆ ಇದು ಗುಜ್ಜೆದು ಪಲ್ಯ ಉಂಟು, ಆಮೇಲೆ ಇಲ್ಲಿ ರೈಸ್ ಉಂಟು. ಸೊ ಇವತ್ತಿನ ಶೆಫ್ ಅಶ್ವಿನಿ ಅಕ್ಕ.